ಶ್ರೀ ಶಿರಡಿ ಸಾಯಿ ಸಚ್ಚರಿತೆ 24ನೇ ಅಧ್ಯಾಯ. ಕೃಷ್ಣನ ಗೆಳೆಯನಾಗಿದ್ದರೂ ಅವನ ಮಹಿಮೆ ಸರ್ವಜ್ಞತೆಗಳನ್ನು ಸ್ವಲ್ಪವಾದರೂ ತಿಳಿದಿದ್ದರೆ ಸುಧಾಮ ತನ್ನ ಜೀವನದಲ್ಲಿ ಕಡುಬಡತನವನ್ನು ಅನುಭವಿಸಬೇಕಾಗಿರಲಿಲ್ಲ. ನಂತರ ಕೊನೆಯಲ್ಲಿ ಅವನು ನೀಡಿದ ಒಂದು ಹಿಡಿ ಅವಲಕ್ಕಿಯು ಮನಃಪೂರ್ವಕವಾಗಿ ಸಮರ್ಪಿತವಾದುದರಿಂದ ಶ್ರೀಕೃಷ್ಣನು ಮೆಚ್ಚಿ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಿದನು. ಅನೇಕರು ತಮ್ಮ ಹತ್ತಿರದ ಭಕ್ತರ ನಡುವೆ ಬಂದ ವಾದ ವಿವಾದಗಳನ್ನು ಸರಸವಾಗಿ ಬಾಬಾ ಅವರು ಬಗೆಹರಿಸುತ್ತಿದ್ದರು. ಒಂದು ದಿನ ಕೆಲವು ಭಕ್ತರು ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆಯನ್ನು ಮಾಡುತ್ತಿದ್ದರು. ಬಹಳ ನಿಷ್ಠುರವಾದಿಯಾಗಿದ್ದ ದಾಮೋದರ್ ಬಾಬರೆ ಅವರ ಎಡಗೈಯನ್ನು ಹಿತವಾಗಿ ಹಿಸುಕುತ್ತಿದ್ದ ವೇಣುಬಾಯಿ ಕೌಜಲಗಿ ಎಂಬ ವೃದ್ಧೆಯು ಅವರ ಬಲಗೈಯನ್ನು ತಿಕ್ಕುತ್ತಿದ್ದಳು. ಹೀಗೆ ಮಾಡುತ್ತಿದ್ದಾಗ ಅಕಸ್ಮಾತ್ತಾಗಿ ವೇಣುಬಾಯಿಯ ಮುಖ ಬಾಬರೆ ಅವರ ಮುಖಕ್ಕೆ ತಗುಲಿತು. ಆಗ ಅವಳು, "ಈ ಅಣ್ಣ ಬಹಳ ತುಂಟ, ವಯಸ್ಸಾದರೂ ಇವನಿಗೆ ನಾಚಿಕೆ ಇಲ್ಲ, ನನಗೆ ಮುತ್ತಿಡಲು ಪ್ರಯತ್ನಿಸುತ್ತಿದ್ದಾರೆ" ಎಂದು ಗೇಲಿ ಮಾಡಿದಳು. ಬಾಬರಿಗೆ ವಿಪರೀತ ಸಿಟ್ಟು ಬಂದಿತು. "ನಾನೇನು ಅಷ್ಟು ಅಯೋಗ್ಯನೇ? ಕಾಲು ಕೆರೆದುಕೊಂಡು ಜಗಳಕ್ಕೆ ಬರಬೇಡ, ಮೂರ್ಖ ಮುದುಕಿ" ಎಂದು ಅಬ್ಬರಿಸಿದನು. ಈ ಮುದುಕರ ಜಗಳವನ್ನು ನೋಡಿ ಇತರರು ಜೋರಾಗಿ ನಕ್ಕರು. ಬಾಬಾ ಇಬ್ಬರನ್ನೂ ಸಮಾಧಾನಪಡಿಸಲು ಯತ್ನಿಸಿದರು. "ಅಣ್ಣ, ಇದರಲ್ಲಿ ತಪ್ಪೇನಿದೆ? ತಾಯಿಯು ಮಗನನ್ನು ಮುತ್ತಿಟ್ಟರೆ ಪ್ರಮಾದವೇನು? ಅನಗತ್ಯವಾಗಿ ಏಕೆ ಈ ಜಗಳ?" ಎಂದು ನಗುತ್ತಾ ಹೇಳಿದರು. ಆಗ ಇಬ್ಬರೂ ಜಗಳವನ್ನು ತೊರೆದು ಸುಮ್ಮನಾದರು. ತಮ್ಮ ಭಕ್ತರು ತಮ್ಮನ್ನು ಅವರಿಷ್ಟದಂತೆ ಆರಾಧಿಸಲು ಬಾಬಾರವರು ಒಪ್ಪಿದ್ದರು. ಒಂದು ಸಲ ವೇಣುಬಾಯಿಯು ಬಾಬಾರವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದಳು. ಆ ಮುದುಕಿ ಎಷ್ಟು ರಭಸವಾಗಿ ಹೊಟ್ಟೆಯನ್ನು ತಿಕ್ಕುತ್ತಿದ್ದಳೆಂದರೆ ಕೆಲವರು, "ತಾಯಿ, ಸ್ವಲ್ಪ ಮೆಲ್ಲನೆ ತಿಕ್ಕಿರಿ, ಇಲ್ಲದಿದ್ದರೆ ಬಾಬಾ ಅವರ ಕರುಳು ಕಿತ್ತು ಹೊರಬಂದಾವು" ಎಂದು ನಕ್ಕರು. ಇದನ್ನು ಕೇಳಿದ ಬಾಬಾ ಅವರಿಗೆ ಸಿಟ್ಟು ಬಂದಂತಾಯಿತು. ಕೂಡಲೇ ಆಸನದಿಂದ ಎದ್ದು ತಮ್ಮ ದಂಡವನ್ನು ನೆಲಕ್ಕೆ ಕುಟ್ಟಿದರು. ಕೋಪದಿಂದ ಬಾಬಾ ಕಣ್ಣುಗಳು ಕೆಂಪಾದವು. ಅವರು ದಂಡದಿಂದ ತಮ್ಮ ಹೊಟ್ಟೆಯನ್ನು ಕಂಬವನ್ನು ಸೇರಿಸಿ ಒತ್ತಿಕೊಳ್ಳಲು ಆರಂಭಿಸಿದರು. ಆ ದಂಡ ಬಾಬಾರವರ ಹೊಟ್ಟೆಯಲ್ಲಿ ಪೂರ್ತಿಯಾಗಿ ನಾಟಿತು. ಅಲ್ಲಿದ್ದ ಜನ ತುಂಬ ಗಾಬರಿಯಾದರು. ಆದರೆ ಯಾರಿಗೂ ಅವರ ಹತ್ತಿರ ಹೋಗುವ ಧೈರ್ಯವಿರಲಿಲ್ಲ. ಬಾಬಾ ಅವರು ಸಾಮಾನ್ಯ ಮಾನವರೆಂದು ತಿಳಿದು ಸ್ವಲ್ಪ ಜಾಗರೂಕರಾಗಿ ಹೊಟ್ಟೆಯನ್ನು ತಿಕ್ಕಿ ಎಂದು ಅವರು ಹೇಳಿದ್ದರೇ ವಿನಾ ಬೇರೆ ಯಾವ ರೀತಿಯಿಂದಲೂ ಅಲ್ಲ. ಭಕ್ತರ ಸೇವೆಗೆ ಅಡ್ಡ ಬಂದದ್ದು ಅವರಿಗೆ ಇಷ್ಟವಾಗಲಿಲ್ಲ. ಆಗ ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾ ಶಾಂತರಾದರು. ತಮ್ಮ ಹೊಟ್ಟೆಯಿಂದ ದಂಡವನ್ನು ತೆಗೆದು ಮತ್ತೆ ಆಸನದ ಮೇಲೆ ಕುಳಿತರು. ಅಂದಿನಿಂದ ಭಕ್ತರು ಬಾಬಾ ಅವರ ಸೇವೆಯನ್ನು ಮಾಡುತ್ತಿರುವಾಗ ಮಧ್ಯಪ್ರವೇಶಿಸುವುದು ತಪ್ಪೆಂದು ಭಕ್ತರು ಅರಿತರು. ಭಕ್ತರು ತಮಗೆ ಮಾಡುವ ಸೇವೆಯ ಬೆಲೆ ಹಾಗೂ ಗುಣಮಟ್ಟಗಳನ್ನು ಅಳೆಯುವ ಶಕ್ತಿ ಬಾಬಾ ಅವರಿಗೆ ಹೊರತು ಬೇರೆಯವರಿಗೆ ಇರಲಿಲ್ಲ. ಶ್ರೀಕೃಷ್ಣನು, "ಯಾರು ನನ್ನನ್ನು ಯಾವ ರೂಪದಲ್ಲಿ ಹೇಗೆ ಆರಾಧಿಸುವರೋ ಅವರಿಗೆ ಅದೇ ರೂಪದಲ್ಲಿ ಹಾಗೆಯೇ ಒಲಿಯುತ್ತೇನೆ" ಎಂದು ಭಕ್ತರಿಗೆ ನೀಡಿದ ಆಶ್ವಾಸನೆಯನ್ನು ಬಾಬಾ ಸತ್ಯವಾಗಿ ತೋರಿಸಿಕೊಟ್ಟಿದ್ದರು. ಅವರ ಪ್ರತಿಯೊಂದು ಚಲನವಲನ, ಚಟುವಟಿಕೆ, ಸಿಟ್ಟು, ವಿನೋದಗಳಲ್ಲಿಯೂ ಭಕ್ತರಿಗೆ ಹಾಗೂ ಸಜ್ಜನರಿಗೆ ಕಲಿಯಲು ಪಾಠವಿತ್ತು. ವ್ಯರ್ಥವಾಗಿ ಯಾವುದನ್ನೂ ಅವರು ಮಾಡುತ್ತಿರಲಿಲ್ಲ. ಬಾಬಾ ಅವರ ಸ್ಮರಣೆಯನ್ನು ಮಾಡಿದರೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 24ನೇ ಅಧ್ಯಾಯವು ಸಂಪೂರ್ಣವಾಯಿತು. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.